ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಂಕೆ ಕಾಟ, ರೈತರ ಆಕ್ರೋಶ, ಸರ್ಕಾರ ಕ್ರಮಕ್ಕೆ ಆಗ್ರಹ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಯರಹಂಚಾಳ ಪ್ರದೇಶದಲ್ಲಿ ಜಿಂಕೆಗಳ ಗುಂಪುಗಳು ಬೆಳೆಗೆ ಭಾರಿ ಹಾನಿ ಮಾಡುತ್ತಿದ್ದು ರೈತರು ಬೆಚ್ಚಿ ಬಿದ್ದಿದ್ದಾರೆ. ಕೃಷ್ಣಮುಗ, ಜಿಂಕಾರ, ಲಾಂಗ್ ಚಾಪರ್ ಸೇರಿದಂತೆ 3 ಜಾತಿಯ ಜಿಂಕೆಗಳು ಹೊಲಕ್ಕೆ ನುಗ್ಗಿ ಸಾಲು ಸಾಲಾಗಿ ಬೆಳೆ ನಾಶ ಮಾಡುತ್ತಿರುವುದರಿಂದ ರೈತರು ಹಗಲು ರಾತ್ರಿ ಹೊಲದ ಕಾವಲುಗಾರರಂತಾಗಿದ್ದಾರೆ. ಪ್ಲಾಸ್ಟಿಕ್ ಬಲೆ, ಕಟ್ಟಿಗೆ ಕಂಬ, ಬೆಳಕಿನ ವ್ಯವಸ್ಥೆ ಎಲ್ಲ ಪ್ರಯತ್ನ ಮಾಡಿದರೂ ಜಿಂಕೆ ಕಾಟ ಕಡಿಮೆಯಾಗದ ಪರಿಸ್ಥಿತಿಯಲ್ಲಿದೆ. 2009ರಿಂದಲೂ ಮನವಿ ಸಲ್ಲಿಸಿದರೂ ಜಿಂಕೆವನ ಸ್ಥಾಪನೆಗೆ ಸರ್ಕಾರ ಮುಂದಾಗಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಉತ್ತರ ಕರ್ನಾಟಕದ ಕೊಪ್ಪಳ, ರಾಯಚೂರು, ಗದಗ, ಹಾವೇರಿ, ಧಾರವಾಡ, ಬಾಗಲಕೋಟೆ, ವಿಜಯಪುರ, ಯಾದಗಿರಿ ಈ 8 ಜಿಲ್ಲೆಗಳಲ್ಲೂ ಜಿಂಕೆ ಕಾಟ ಹೆಚ್ಚಾದರೂ ಯಾವುದಾದರೂ ಒಂದು ಜಿಲ್ಲೆಯಲ್ಲಿ ಸರ್ಕಾರ ಜಿಂಕೆವನ ನಿರ್ಮಿಸಿರುವುದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ 8 ಜಿಲ್ಲೆಗಳ ಜನಪ್ರತಿನಿಧಿಗಳು ಧ್ವನಿ ಎತ್ತಿ ಜಿಂಕೆವನ ನಿರ್ಮಾಣಕ್ಕೆ ಸರ್ಕಾರವನ್ನು ಒತ್ತಾಯಿಸಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪಕೋಳೂರವರು ಆಗ್ರಹಿಸಿದರು. ಗುಡಿಯನಕಟ್ಟಿ ಗ್ರಾಮದ ರೈತ ಮುಖಂಡ ಬಸವರಾಜ ಯೋಗಪ್ಪನವರು ಸೇರಿದಂತೆ ಹಲವಾರು ರೈತರು ರಾಜ್ಯವು ಜಿಂಕೆ ಕಾಟದಿಂದ ನಷ್ಟವಾದ ಬೆಳೆಗಳಿಗೆ ಸೂಕ್ತ ಪರಿಹಾರ ನೀಡಬೇಕು. ಕೊಪ್ಪಳಕ್ಕೆ ಹೆಸರು ಬೆಳೆ ಪರಿಹಾರ ಕೂಡ ಸಿಕ್ಕಿಲ್ಲ. ಸರ್ಕಾರ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಸಿದರು. 2010ರಲ್ಲಿ ಯಡಿಯೂರಪ್ಪ ಸರ್ಕಾರ ಘೋಷಿಸಿದ್ದ 50 ಲಕ್ಷ ರೂಪಾಯಿ ಜಿಂಕೆವನ ಅನುದಾನಕ್ಕೂ ಸ್ವಲ್ಪ ಸಿಕ್ಕಿಲ್ಲ ಎಂಬ ಪ್ರಶ್ನೆಯು ಮತ್ತೆ ಮೇಲೆಳೆದಿದೆ. ಈಗ ರಾಜ್ಯಾದ್ಯಂತ ಉತ್ತರ ಕರ್ನಾಟಕದಾಗ ಜಿಂಕೆ ಹಾವಳಿ ಹೆಚ್ಚೈತೆ. ಎಲ್ಲರಿಗೆ ಒಂದು ಮನವಿ ಕೊಟ್ಟು ಎಷ್ಟಂದ್ರೆ 2009ರಿಂದ ಸತತವಾಗಿ ರೈತ ಲೆಟರ್ ಕೊಡೋದಾಯ್ತು, ಎಲ್ಲ ಆಯ್ತು, ಹೋರಾಟ ಮಾಡೋದಾಯ್ತು, ಎಲ್ಲ ಮುಗಿತು. ಈಗ ಜಿಂಕಿ ಏನಾಗತ್ತ ಅಂದ್ರೆ ಕೆಲವೊಬ್ರು ಜಿಂಕೆ ಹಾವಳಿ ಸಲುವಾಗಿ ರೈತರು ಹೊಲ ಅದನ್ನ ಬಿಟ್ರ, ಇಲ್ಲ ಕೆಲವೊಬ್ರು ಹೊಲ ಕಾಯಕ ಶಾಲೆ ಹುಡ್ರನ್ನ ಏನೈತಿ ಇವತ್ತು ಬಂದ್ಗಳನ್ನ ಶಾಲೆಯಿಂದ ಬಿಟ್ಟು ಶಾಲೆ ಯಾವಾಗ ಬಿಡ್ತಿ ಅಂತ ಕಾಯ್ಕಂತ ಶಾಲೆ ಬಿಟ್ಟುಗಳನ್ನ ಜಿಂಕಿ ಕಾಯಕ್ ಹೊಲ ಕಳಿಸ್ತಾರ. ಇವತ್ತು ಹಗಲಿ ರಾತ್ರಿ ಕೂಡ ಏನಾಗತ್ತಂದ್ರ ಜಿಂಕಿ ವಿಪರೀತ ಕಾಟ ಆಗಿ ಇರೋದ್ರಿಂದ ರೈತರಿಗೆಲ್ಲರಿಗೆ ಸಮಸ್ಯೆ ಐತಿ. ಜಿಂಕಿ ವನ ಮಾಡ್ಬೇಕಂತ ಎಷ್ಟೋ ಸಲ ಮನವಿ ಕೊಟ್ಟಿವಿ. ಇವಾಗ ಬೆಳಗಾವಿ ದೇಶದಲ್ಲಿ ಚರ್ಚೆ ಮಾಡ್ರಿ ಅಂತ ಹೇಳಿದ್ರು. ಅವರು ಇನ್ನು ಇವತ್ತಿಗೆ ಎಷ್ಟೋ ವರ್ಷ ಆದ್ರೂ ಯಾರು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿಲ್ಲ. ಈಗ ಅದು ಬೆಳಗಾವಿ ದೇಶದಲ್ಲಿ ಒಬ್ರು ಇವತ್ತೇನೈತಿ ಸಂಸದರದಾರ, ಇವತ್ತು ವಿರೋಧ ಪಕ್ಷ ನಾಯಕರದಾರ, ಇವತ್ತು ಹಾಲಿ ಸಚಿವರು, ಹಾಲಿ ಸಂಸದರು, ಮುಖ್ಯಮಂತ್ರಿ ಎಲ್ಲರೂ ಅದಾರ. ಇವತ್ತ ಏನ ಬೆಳಗಾವಿ ದೇಶದಲ್ಲಿ ಚರ್ಚೆ ಮಾಡಿ ಜಿಂಕಿ ವನನ್ನ ನಿರ್ಮಾಣ ಮಾಡುವಂತ ವ್ಯವಸ್ಥೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಸರ್ಕಾರ ಸೇರಿ ಮಾಡ್ಬೇಕಂತ ಹೇಳಿ ನಾನು ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಮ್ಮ ಮನವಿ ಮಾಡ್ತೀನಿ. ಧನ್ಯವಾದ. 8 ಜಿಲ್ಲೆದಾಗ ಜಿಂಕಿಗಳ ಕಾಟ ಮಿತಿಮೀರೈತಿ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಇದಕ್ಕೆ ಗಮನ ಹರಿಸ್ತಲ್ಲ. ಅವನು ಅವಕ್ಕೊಂದು ಇರಾಕ ಒಂದು ತಾಣಾರ ಮಾಡ್ಬೇಕು, ಇಲ್ಲ ಅಂತಂದ್ರ ಅರಣ್ಯಕ್ಕೆ ಬಿಡ್ಬೇಕು. ಆ ಕೆಲಸ ಮಾಡೋಲ್ರ. ಹೆಂಗ ನಾವು ಪದೇ ಪದೇ ಮನವಿ ಕೊಡ್ತೀವಿ, ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ. ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತಗೊಂತಾನೆ ಇಲ್ಲ. ಸಂಬಂಧಪಟ್ಟ ಈಗ ನೋಡ್ರಿ, ಸಾಕಷ್ಟು ಅದರ ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆ ಅಂತೇಳಿ ಸಾಕಷ್ಟು ಪರಿಹಾರ ಬಂದಿರ್ತೈತಿ. ಆ ಪರಿಹಾರ ಎಲ್ಲಿ ಹೋತ ಅನ್ನೋದು ಗುರ್ತಾಗೋಲ್ದು. ಈ ರೀತಿ ಜಿಂಕಿಗಳ ಹಾವಳಿ ಜಾಸ್ತಿ ಆಗ್ಬಿಡತ್ ನೋಡ್ರಿ. ಅಲ್ಲಿ ಸುಮ್ಮನೆ ಓಡಾಡ್ತಾವ ಹೊಲ ತುಂಬಾನು. ನಾವು ಯಾರನ್ನ ಕೇಳೋಣ್ರಿ? ಸರ್ಕಾರ ಬಿಟ್ರೆ ರೈತರಿಗೆ ಬರೇ ಒಂದಲ್ಲ ಒಂದು ಹಾನಿ ಹಾಕೊಂತಾನ ಬರತ್ತಿ. ಒಮ್ಮೆ ಅತಿವೃಷ್ಟಿಯಾಗಿ ಹಾನಿ, ಒಮ್ಮೆ ಮಳೆಯಾಗಿ ಹಾನಿ, ಈ ಚಿಗರಿ ಕಾಟದ ಹಾನಿ. ಹಿಂಗಾಗಿ ರೈತ ಸಹಾಯಕತನ. ರೈತನ ಉಳಿಸ್ಬೇಕಾದ್ರೆ ಶೀಘ್ರ ರೈತಗೆ ಯೋಗ್ಯ ಪರಿಹಾರ ಸರ್ಕಾರ ಘೋಷಣೆ ಮಾಡ್ಬೇಕಂತೇಳಿ ನಾ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ. ನಮ್ಮ ಹೆಸರು ಬಸವರಾಜ ಯೋಗಪ್ಪನವರು.